ತೊಡೆ ಮಾಂಸ, ಚರ್ಬಿ ಮಟನ್ ತಿನ್ನೋದ್ರಲ್ಲೇ ಮಜಾ. 2 ನಿಮಿಷ ಕುದಿಯಕ್ಕೆ ಬಿಡ್ಬೇಕಂತೆ. ರುಚಿಗೆ ತಕ್ಕಷ್ಟು ಉಪ್ಪು, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ನಾವು ತಗೊಂಡಿದ್ದೀವಿ 1 kg ಮಟನ್ ಅಲ್ಲಮ್ಮ. ಓಕೆ, ಒಳ್ಳೆ ತೊಡೆ ಮಾಂಸ, ಚರ್ಬಿ ಮಟನು. ನೋಡೋಣ ಹೇಗೆ ಸಾಂಬಾರು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಈಗ ಮಟನ್ನ 1-2 ಸಲ ತೊಳೆದಿಟ್ಕೊಂಡಿದ್ದೀವಿ ಗೈಸ್. ನೆಕ್ಸ್ಟು ತೋರಿಸ್ತೀನಿ ನಮ್ಮಮ್ಮ ಮಾಡೋಂಥ ನಾಟಿ ಸ್ಟೈಲ್ ಮಟನ್ ಸಾಂಬಾರು. ಮಟನ್ ಸಾಂಬಾರಿಗೆ ಗಾಯ್ಸ್ ಒಳ್ಳೆ ಟೇಸ್ಟ್ ಕೊಡೋದಕ್ಕೆ ಅರಿಶಿನ ಈರುಳ್ಳಿ ಪೇಸ್ಟ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಟೊಮೊಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು, ಇನ್ನೇನಮ್ಮ ಮೆಣಸು, ಚಕ್ಕೆ ಲವಂಗ, ಹಾಗೆ ಸ್ವಲ್ಪ ಅಡಿಗೆ ಅರಿಶಿಣ. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ 2 ನಿಮಿಷ ರುಬ್ಬಿದ್ರೆ ನಿಮಗೆ ಅರಿಶಿನ ಈರುಳ್ಳಿ ರೆಡಿ ಆಗುತ್ತೆ. ನಮ್ಮನೇಲಿ ಮಟನ್ ಸಾಂಬಾರು ಮಸಾಲೆಗೆ ಬಳಸುವಂಥ ಇವೆರಡು ಇಂಗ್ರೀಡಿಯೆಂಟ್ಸ್ ಕಾಯಿ ಮತ್ತು ಕಡಲೆ. ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಮಟನ್ ಸಾಂಬಾರ್ಗೆ ಹಾಕೋಗಿ ಹಿಂಗೆ ಕತ್ಕೊಂಡು ತಿನ್ನೋದ್ರಲ್ಲೇ ಮಜಾ. ಸ್ವಲ್ಪ ನೀರು ಹಾಕ್ಬಿಟ್ಟು 1-2 ನಿಮಿಷ ಇದನ್ನು ರುಬ್ಬಿದ್ರೆ ಮಸಾಲೆ ಮಟನ್ ಸಾಂಬಾರಿಗೆ ರೆಡಿ. ಕಾಯಿ ಕಡಲೆ ಆಡಿಸಿರೋವಂಥ ಮಸಾಲೆಗೆ 3 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಇನ್ನೊಂದು ಸಲ ರುಬ್ಬಿಟ್ರೆ ಮಟನ್ಗೆ ಮಸಾಲೆ ರೆಡಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೋಬೇಕಂತೆ ನಮ್ಮಮ್ಮ ಹೇಳ್ತಿದ್ದಾರೆ. ನಾವು ಇದಕ್ಕೆ ರೆಡಿ ಮಾಡ್ತಾ ಇರೋದು 1 kg ಮಟನ್ಗೆ. ನಿಮಗೆ ಎಷ್ಟು ತೊಗೊತೀರಾ ಮಟನ್ನು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಮಟನ್ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳುವ ವಿಧಾನ ನಮ್ಮ ತೋರಿಸ್ತಾರೆ ನೋಡಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅರಿಶಿನ ಈರುಳ್ಳಿಗೆ ಆಡಿಸ್ಕೊಂಡಿದ್ದಂಥದ್ದು ಪೇಸ್ಟ್ ಸ್ವಲ್ಪ ಹಾಕಿ ಮಟನ್ನ ಒಳಗಡೆ ಹಾಕ್ತಾ ಇರೋದೇ ದಬ ಅಂತ ಸ್ವಲ್ಪ ಮಿಕ್ಸ್ ಹೊಡೆದ್ಬಿಟ್ಟು ಇಡಬೇಕು. ಯಾಕೆಂದರೆ ಹಾಕಿದ ಪೇಸ್ಟ್ ಎಲ್ಲ ಮಟನ್ಗೂ ಹಿಡಿಬೇಕಲ್ಲ ಸ್ವಲ್ಪ ಟೇಸ್ಟಿಗೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಎಲ್ಲ ಪೀಸ್ಗೂ ನೀಟಾಗಿ ರುಚಿ ಹಿಡಿಯುತ್ತೆ. 1-5 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ ಆಮೇಲೆ ಅರಿಶಿನ ಈರುಳ್ಳಿ ಹಾಕೊಳ್ಳೋಣ ಪೇಸ್ಟ್. ಅದಾದಮೇಲೆ ಈಗ 1-5 ನಿಮಿಷ ಬೇಯಲಿ. ಸ್ವಲ್ಪ ಮತ್ತೆ ಮಧ್ಯ ಮಿಕ್ಸ್ ಮಾಡಿ, ಯಾಕೆಂದರೆ ರುಚಿ ನೀಟಾಗಿ ಹಿಡೀಲಿ ಅಂತ. ಸ್ವಲ್ಪ ನೀರು ಸುಂಡದ ಮೇಲೆ ಅರಿಶಿನ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಅರಿಶಿನ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ 2 ನಿಮಿಷ ಕುದಿಯೋಕ್ಕೆ ಬಿಡಬೇಕಂತೆ. ಬಿಡಿ, ನಾವು ಬಿಡೋಣ 2 ನಿಮಿಷ ಕುದಿಯೋದಕ್ಕೆ. ಆಗಲೇ ಮಟನ್ ಫ್ಲೇವರು ನಾಟಿ ಸ್ಟೈಲ್ದು ಗಮ್ ಅಂತ ಇದೆ ಗಾಯ್ಸ್. ನೀವು ಒಂದು ಸಲ ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ನಮಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಮಟನ್ ಒಳಗಡೆ ಉಯ್ದು ಬಿಡೋದೆ. ಸಾಂಬಾರಿಗೆ ತೆಳ್ಳಗೆ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ, ಗಟ್ಟಿ ಇರಬೇಕು ಅನ್ನೋರು ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಸ್ವಲ್ಪ ಮಿಕ್ಸ್ ಹೊಡೀರಿ, ಎಲ್ಲ ಕಡೆ ಉಪ್ಪು ಹೋಗಲಿ ಅಂತ. ಈಗ ಮುಚ್ಚಳನ ಹಾಕಿ ಕ್ಲೋಸ್ ಮಾಡ್ತಿದ್ದೀವಿ. ಎಳೆ ಮಟನ್ ಆದರೆ 1-2-3 ಕೂಗಿಸ್ಕೊಳ್ಳಿ, ಅಥವಾ ಬಲ್ತಿರೋದಾದರೆ 1-5-6 ವಿಷಲ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಮಟನ್ ಸಾಂಬಾರು, ನಾಟಿ ಸ್ಟೈಲ್ ಮಟನ್ ಸಾಂಬಾರು ತಿನ್ನೋದಕ್ಕೆ ರೆಡಿ ಆಗುತ್ತೆ. ಮಟನ್ ಸಾಂಬಾರು ವಿಜಿಲ್ಸ್ ಎಲ್ಲ ಕೂಗಾಗಿದೆ. ಇವಾಗ ಓಪನ್ ಮಾಡ್ತಿದ್ದೀವಿ, ಹೇಗಾಗಿರುತ್ತೆ ನೋಡೋಣ. ಓಪನ್ ಮಾಡಮ್ಮ. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಮಸ್ತಾಗಿದೆ ಗೈಸ್. ತಿಂದ್ಬಿಟ್ಟು ಟೇಸ್ಟ್ ಮಾಡಾದ್ಮೇಲೆ ನಿಮ್ಗೆ ಹೇಗಿದೆ ಅಂತ ಹೇಳ್ತೀವಿ. ನಾವು ಚರ್ಬಿನ ಸಾಂಬಾರು ಒಳಗಡೆ ಹಾಕಿ ಮಟನ್ ಜೊತೆ ಬೇಯಿಸಲ್ಲ. ಏನಕ್ಕೆ ಅಂದರೆ ಅದು ಕರ್ಗೋಗ್ಬಿಡುತ್ತೆ ಮತ್ತು ಸಾಂಬಾರು ಪೂರ್ತಿ ಜಿಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಮಟನ್ ಎಲ್ಲ ಬೆಂದಾದಮೇಲೆ ಲೋ ಫ್ಲೇಮಲ್ಲಿಟ್ಟು ಚರ್ಬಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಲೈಟಾಗಿ ಕುದಿಸ್ಕೊಂಡ್ರೆ ಅದು ಕೂಡ ಸ್ಪೈಸಿಯಾಗಿ ರೆಡಿ ಆಗುತ್ತೆ. ರೆಡಿಯಾಗಿ ತಿಂದ ಮೇಲೆ ಟೇಸ್ಟ್ ನಿಮಗೆ ಹೇಳ್ತೀನಿ. ಮಸ್ತಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತಿನ್ನಿ, ಎಂಜಾಯ್ ಮಾಡಿ.